ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ. ನಾವೆಲ್ಲರೂ ಇವತ್ತಿನ ದಿನ ರಾಜಶ್ರೀ ಬದ್ದಿಯವರ ಮನೆಯಲ್ಲಿ ಒಂದು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತದಿಂದ ಏನಪ್ಪ ಅಂತ ಹೇಳಿದರೆ, ಸೊಸಿ ಮತ್ತು ಮಗ ಏನು ನಸೀಬ್ ನೋಡ್ರಿ, ಇಬ್ಬರು ಮಂದಿಗೆ ಡಬಲ್ ಧಮಾಕ. ಅದಕ್ಕಾಗಿ ಮಕ್ಕಳು ಬೇಕಂದ್ರೂ ಸಹಿತ ಈಗಿನ ಕಾಲದಲ್ಲಿ ಮಕ್ಕಳು ಆಗ್ತಾ ಇಲ್ಲ ರೀ. ಅದಕ್ಕಂದ್ರೆ ಪೂರ್ವ ಜನ್ಮದ ಪುಣ್ಯದಿಂದ ಮಾತ್ರ ಮಕ್ಕಳು ಬರ್ತಾರೆ ರೀ. ನಮ್ಮ ಋಣಾನುಬಂಧೇನ ಸತಿ ಸುತ ಆಲಯ ಅಂತ ಹೇಳ್ತಾರೆ. ನಮ್ಮ ಋಣಕ್ಕೆ ತಕ್ಕಂತೆ ಬರ್ತಾರೆ. ಆದರೂ ಸಹಿತ ಹೇಳ್ತಾರೆ, ಒಳ್ಳೆಯ ಮಕ್ಕಳು ಬರಬೇಕಪ್ಪ ಅಂತ ಹೇಳಿದರೆ ಹಿಂದಿನ ಜನ್ಮದಲ್ಲಿ ನಮ್ಮದು ಅವ್ರದ್ದು ಏನಾದರೂ ಒಂದು ಸಂಬಂಧ ಇದ್ರೆ ಅಷ್ಟೇ ಬರ್ತಾರೆ ಅವರು. ಅದಕ್ಕಾಗಿ ಎಲ್ಲಿ ಅವ್ರದ್ದು ದಾನ ಪಾನಿ ಅನ್ನ ಮತ್ತು ನೀರು ಇರ್ತೈತಲ್ಲ ಅಲ್ಲಿ ಹುಡ್ತಾರೆ ಅಂತೇಳಿ. ಆದರೂ ಸಹಿತ ಹೇಳ್ತಾರೆ, ಗರ್ಭ ಸಂಸ್ಕಾರದಲ್ಲಿ ಅಂತ ಹೇಳಿದರೆ ಇನ್ನೂ ತಾಯಿಯ ಗರ್ಭದಿಂದ ಹೊರಗೆ ಬರಲಾರದೇ ಇದ್ದಾಗಲೂ ಕೂಡ ಆ ಮಗು ನಮ್ಮ ಉಪದೇಶವನ್ನು, ನಮ್ಮ ಮಾತುಗಳನ್ನು, ನಮ್ಮ ಸಂಸ್ಕಾರವನ್ನೆಲ್ಲ ಗ್ರಹಿಸ್ತಾ ಇರ್ತೈತ್ರಿ. ಅದಕ್ಕಾಗಿ ಪಾರ್ವತಿ ಪರಮೇಶ್ವರದ್ದು ಕಾಶಿಯಲ್ಲಿ ಮದುವೆ ಆಗ್ತೈತಿ. ಮದುವೆ ಆದ ನಂತರ ಅವ್ರು ತಮ್ಮ ಮನೆಗೆ ಹೋಗ್ಬೇಕಲ್ರಿ, ಏಕಾಂತಕ್ಕೆ ಅಂಥೇಳಿ ಅವರು ಇದಕ್ಕೆ ಹೋಗ್ತಾರೆ. ಎಲ್ಲದ ಅಮರ್ನಾಥದ ಅಮರ ಕಥೆಗಳಿದ್ದಾವ್ರಿ. ಅಮರ್ನಾಥಗೆ ಹೋಗ್ತಾರೆ. ಆಗ ಗಂಡ ಹೆಂಡತಿಗೆ ಗಿಫ್ಟ್ ಕೊಡಬೇಕಲ್ಲ, ನಿನಗೇನು ಬೇಕು ಹೇಳು ಅಂತ ಕೇಳ್ತಾನೆ. ನಾವಾಗಿದ್ದರೆ ಏನು ಕೇಳ್ತಿದ್ವಿ ರೀ, ಡೈಮಂಡ್ ನೆಕ್ಲೆಸ್ ಕೇಳೋದು, ಬಂದಿದ್ದಲ್ಲ ಹೋಗಿದ್ದಲ್ಲ ಅವು ತೊಗೊಂಡೋಗಿ ಲಾಕರ್ನಾಗ ಇಟ್ಬಿಡೋದು. ಅದಕ್ಕಾಗಿ ಹೇಳ್ತಾರೆ, ಒಬ್ಬೊಬ್ಬನ ಗಂಡ ಬರ್ತಡೆಗೆ ಒಂದು ಸಲ ನೆಕ್ಲೆಸ್ ತಂದು ಕೊಡ್ತಿದ್ದ ಅಂತ, ಬರ್ತಡೆ ಬಂದ ಕೂಡ ನೆಕ್ಲೆಸ್ ತಂದು ಕೊಡ್ತಿದ್ದ ಅಂತ, ಹಿಂಗೆ ತಾನೇ ಹಾಕ್ತಿದ್ದ ಅಂತ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋದು. ಕಡ್ರು ಭಾಳ ಅದಾರ, ನಾನು ಲಾಕರ್ನಾಗ ಇಡ್ತೇನಂತ ತೊಗೊಂಡೋಗಿ ಲಾಕರ್ನಾಗ ಇಟ್ಬಿಡ್ತಿದ್ದ. ಹಿಂಗೆ 7-8 ಆದ್ವಂತ. ಹೆಂಡತಿ ಅಲ್ಲಂತ, ಈಗ ಸಾಕ್ರಿ ನನಗೆ ನೆಕ್ಲೆಸ್ ಬೇಡ ಭಾಳ ಆದರೂ ಈ ಸಲ ನೀವು ಬೆಂಜ್ ಕಾರ್ ತಗೋರಿ ಅನ್ಲ. ಅಂದ ಗಂಡ ಅಂತ, ಹುಚ್ಚಿ ಅದು ಡುಪ್ಲಿಕೇಟ್ ಸಿಗಂಗಿಲ್ಲ ಅಂತ ಹಂಗೆ ಆ ಪಾರ್ವತಿ ನೆಕ್ಲೆಸ್ ಕೇಳಲಿಲ್ರಿ. ಅಕ್ಕಿ ಅಲ್ಲಂತ, ಭಗವಾನ್ ನನಗೆ ನೀನು ಇದನ್ನು ಜ್ಞಾನವನ್ನು ಉಪದೇಶ ಮಾಡು ಅಂತ ಹೇಳ್ದ ಅಂತ. ಆದರೂ ಶಿವ ಅಂದ ಅಂತ, ಅದು ಜ್ಞಾನ ತೆಗೆದುಕೊಳ್ಳಬೇಕಂದ್ರೂ ಸಹಿತ ನಮ್ಮಲ್ಲಿ ಶಮ ದಮ ಉಪರ್ತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಎನ್ನುವಂಥ ಸಂಪತ್ತಿರಬೇಕು. ನೀ ಕೇಳಿದ ಕೂಡಲೇ ನಾ ಕೊಡಕ್ಕೆ ಒಲ್ಲೆ ಅಂತ ಹೇಳ್ತಾನೆ. ಇಲ್ರಿ ಪ್ಲೀಸ್ ನನಗೆ ಅದೇ ಬೇಕು ಅಂದಿದ್ದಕ್ಕೆ ಗಂಡ ಹೆಂಡತಿ ಮಾತು ಒಲ್ಲನ್ನಾಗ ಬರಂಗಿಲ್ಲ ರೀ. ಹ್ಞೂ ಅಂಥೇಳಿ ಈಗ ಶುರು ಮಾಡ್ತೇನೆ, ಕೇಳು ಪಾರ್ವತಿ ಅಂತಾನೆ. ಆದರೂ ಹೇಳ್ತಾನೆ, ಈ ಜ್ಞಾನವನ್ನು ಯಾರಿಗೂ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಬ್ರೂಯಾತ್, ಯಾರು ತಪಸ್ವಿ ಇರಂಗಿಲ್ಲ, ಯಾರು ಈ ಜ್ಞಾನದ ಬಗ್ಗೆ ಮಹತ್ವ ಇರೋದಿಲ್ಲ ಅಂಥವ್ರಿಗೆ ಹೇಳಬಾರದು. ಅದಕ್ಕಾಗಿ ಎಲ್ಲಿ ತನಕ ಇದರ ಮಹತ್ವ ಇದೆಯಲ್ಲ ಅವ್ರಿಗಷ್ಟೇ ಹೇಳಬೇಕಂಥೇಳಿ ಶಿವ ಏನು ಮಾಡ್ತಾನೆ, ತನ್ನ ಧನುಷನ್ನು ತೆಗಿತಾನೆ. ಆ ಶಿವಧನುಷನ್ನು ತೆಗೆದು ಠಂಕಾರವನ್ನು ಮಾಡ್ತಾನೆ. ಆ ಠಂಕಾರ ಮಾಡಿದ್ದಕ್ಕೆ ಅದರಿಂದ ಭಯಂಕರ ಶಬ್ದ ಬಂದಿದ್ದಕ್ಕೆ, ಏನಾರು ದೊಡ್ಡ ಬಾಂಬ್ ಇದ್ದಂಗೆ ಶಬ್ದ ಬಂದಿದ್ದಕ್ಕೆ ಅಲ್ಲಿರುವಂಥ ಎಲ್ಲ ಜೀವ ಜಂತುಗಳೆಲ್ಲ ಓಡೋಗ್ಬಿಡ್ತಾರೆ ರೀ, ಯಾರೂ ಇರಂಗಿಲ್ಲ ರೀ. ಅದಕ್ಕಾಗಿ ಜ್ಞಾನಕ್ಕೆ ಏಕಾಂತವಾದ ಪ್ರಶಸ್ತವಾದ ಸ್ಥಳ ಇರಬೇಕು ರೀ, ಅಲ್ಲಿ ಕೇಳಬೇಕನ್ನುವಂತಹ ಉತ್ಸಾಹ ಇರಬೇಕು. ಆವಾಗ ಶಿವ ಪ್ರಾರಂಭ ಮಾಡ್ತಾನೆ ರೀ. ಪ್ರಾರಂಭ ಮಾಡಿದ ಮೇಲೆ ಅವನು ಎಲ್ಲ ವೇದಾಂತವನ್ನೆಲ್ಲ ಪಾರ್ವತಿಗೆ ಹೇಳ್ತಾನೆ. ಪಾರ್ವತಿಗೆ ಹೇಳುವಾಗೂ ಸಹಿತ ಹೇಳುವಾಗ ಹ್ಞೂ ಅನ್ಬೇಕಿಲ್ರಿ, ಹ್ಞೂ ಅಂತಿರ್ತಾಳ್ರಿ. ಆಕೆ ಎಚ್ಚರದ ಅಂಥೇಳಿ ಅವನ್ನೆಲ್ಲ ಪೂರ್ಣ ಹೇಳಿ ಓಂ ಶಾಂತಿ 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 ಅಂತೇಳಿ ಕಣ್ ತೆಗೆದು ನೋಡ್ತಾಳೆ. ಆಕೆ ಮಲ್ಕೊಂಡು ಬಿಟ್ಟಾಡ್ರಿ. ಇವೆಲ್ಲ ವೇದಾಂತದ ವಾಕ್ಯಗಳು ತಿಳಿತು ಆನಂದ ರೀ. ತಿಳಿಲಿಲ್ಲ ಚಲೋ ನಿದ್ದೆ ಬರ್ತೈತ್ರಿ. ನಿದ್ದೆ ಗುಳಿಗೆ ತೊಗೊಂಡ್ರು ಸಹಿತ ನಿದ್ದೆ ಬರೋಂಗಿಲ್ಲ. ಆದ್ರೆ ವೇದಾಂತ ಕೇಳಿದ್ರಿ ಅದಕ್ಕೆ ನಿಮಗೆ ಟಚ್ ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಬರ್ತೈತಿ. ಆಕೆ ಮಲ್ಕೊಂಡ ಬಿಟ್ಟಿದ್ಲು. ಆದ್ರೆ ಹ್ಞೂ ಯಾರನ್ನ ಕತ್ತಾರ ಅಂತ ಸುತ್ತಲ ನೋಡ್ತಾನೆ. ಅಲ್ಲೇ ಒಂದು ಇದರಿ ಪಾರಿವಾಳದ ಇದರದ ಏನ್ರಿ ಅದ ತತ್ತಿ ಇರ್ತೈತ್ರಿ. ಅದು ಗರ್ಭಸ್ಥ ಅಲ್ರಿ. ಅದು ತಾಯಿ ಓಡಿ ಹೋಗಿರ್ತೈತ್ರಿ. ಆದ್ರೆ ತತ್ತಿಗೆ ಓಡಿ ಹೋಗಕ್ಕೆ ಆಗಂಗಿಲ್ಲಲ್ರಿ. ಅದು ಅಲ್ಲೇ ಕುಂತಿರ್ತೈತಿ. ಅದು ಕೇಳಿರ್ತೈತ್ರಿ ಎಲ್ಲ.
ಅದರಂತೆಯೇ ಶಿವ ಕುಂತಿರುವಂಥ ಸ್ಥಳದಲ್ಲಿ ಅಲ್ಲಿ ಭಾಳ ಐಸರಿ ನಾವು ನಡಿಬೇಕಂದ್ರೂ ಸಹಿತ ಒಂದು ಕೋಲ್ ತೊಗೊಂಡು ಖಚ್ಚಂತ ಹಾಕಿ ಅದು ಗಟ್ಟೈತಿ ಇಲ್ಲಿ ನೋಡಿದ ಮೇಲೆ ಅದು ನಡಿತೇವೆ. ಹಂಗೆ ಶಿವ ಕುಳಿತುಕೊಂಡಿರುವಂತಹ ಸ್ಥಳದಲ್ಲಿಯೂ ಕೂಡ ಕೆಳಗೂ ಸಹಿತ ನೀರಿನಲ್ಲಿ ಒಂದು ಮೀನಿನ ತತ್ತಿ ಒಂದಿರ್ತೈತಿ ರೀ. ಮೇಲೆ ಒಂದು ತತ್ತಿ ಇರ್ತೈತಿ, ಕೆಳಗೊಂದು ತತ್ತಿ ಇರ್ತೈತಿ. ಅವು ಎರಡೂ ಈ ಪೂರ್ಣ ವೇದಾಂತವನ್ನು ಕೇಳಿಬಿಡ್ತಾರೆ ಅವರೆಲ್ಲರೂ. ಕೇಳಿದ ನಂತರ ಅವ್ರ ಜನ್ಮ ಸಾರ್ಥಕ ಆಯಿತು. ಅವರು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಆ ಜ್ಞಾನವನ್ನು ಪಡೆದಿದ್ದಕ್ಕನೇ ಅವರು ಮುಂದಿನ ಜನ್ಮದಲ್ಲಿ ವ್ಯಾಸ ಮಹರ್ಷಿಯ ಮಗನಾಗಿ ಶುಕನಾಗಿ ಹುಡ್ತಾನೆ. ಆ ಇವೊಂದು ಮೀನ ಇರ್ತೈತಲ್ರಿ, ಅದು ಮಚೇಂದ್ರನಾಥ್ ಆಗಿ ಹುಡ್ತೈತಿ. ದತ್ತಾತ್ರೇಯ ಪ್ರಥಮ ಶಿಷ್ಯರವರು. ಅದಕ್ಕಾಗಿ ಹೇಳ್ತಾರೆ, ನಾವು ಹೊಟ್ಟೆಯಲ್ಲಿ ಇದ್ದಾಗ ಏನು ಕೇಳ್ತೀವಿ, ಏನು ಸಂಸ್ಕಾರ ಕೊಡ್ತೇವಲ್ಲ, ಅದು ಹೊರಗೆ ಬಂದ ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ಫಲ ಅದು ಗರ್ಭದಲ್ಲಿದ್ದಾಗನೇ ಆಗ್ತೈತ್ರಿ. ಅದಕ್ಕಾಗಿ ಗರ್ಭಾವಸ್ಥಾದಲ್ಲಿ ಇದ್ದಾಗ ನಾವೆಲ್ಲ ಸಂಸ್ಕಾರ ಕೊಡ್ತೇವಲ್ಲ, ಪೂನ್ಸವನ ಅಂತ ಹೇಳಿದ್ರೆ ಕಳ್ಳು ಕುಪ್ಸ ಮಾಡ್ತೇವೆ, ಹೂ ಬಿಸಿಲಿನ ಒಂದು ಇದನ್ನು ಮಾಡ್ತಾರೆ ರೀ, ಉಡಿ ತುಂಬು ಕಾರ್ಯಕ್ರಮ ಮಾಡ್ತಾರೆ. ಅದರಂತೆ ಸೀಮಂತವ್ಯನ ಮಾಡ್ತಾರೆ. ಅದು ಸಹ ತಂದೆ ತಾಯಿಗೆ ಪಕ್ಕಕ್ಕೆ ಕೂಡಿಸ್ತಾರೆ. ತಾಯಿ ತಂದೆ ಕೈಯಲ್ಲಿ ಕೊಟ್ಟರೆ ನಾನು ನಿನಗೆ ಆ ಮಗುವಿಗೆ ಅಪ್ಪ ಮಾತು ಕೊಡ್ತಾನೆ, ನಾನು ನಿನಗೆ ಕೊನೆಯವರೆಗೂ ಸಹಿತ ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ತೇನೆ, ನಾನು ನಿನಗೆ ಕರ್ಕೊಂಬಂದೇನಿ. ಖರೆ ಅಂದರೆ ತಾಯಿಗಿಂತ ತಂದೆ ಮಗಾರಿವ. ಹೀಗಾಗಿ ಈ ಒಂದು ಗರ್ಭ ಸಂಸ್ಕಾರವು ಬಹಳ ಉತ್ತಮ ಆದದ್ದು. ಅದು ಇನ್ನೂ ಎಲ್ಲಿದೆ ಅಂತ ಹೇಳಿದರೆ, ನಮ್ಮ ಮಹಾಭಾರತದಲ್ಲಿ ಕೃಷ್ಣ ಆ ಸುಭದ್ರೆಗೆ ತನ್ನ ಮನೆಗೆ ಕರೆದುಕೊಂಡು ಬರುವಾಗ ಬಯಕೆ ಉಂಟಾಗ್ತಾವೆ ನೋಡ್ರಿ. ಆ ಬಯಕೆಗಳ ಮೇಲಿಂದ ಗೊತ್ತಾಗ್ತೈತಿ ಇದು ಮಗು ಎಂಥದ್ದು ಹುಟ್ಟುತ್ತದೆ ಅಂತೇಳಿ. ಕೆಲವ್ರಿಗೆ ಒಂದೊಂದು ಬೇರೆ ಬೇರೆನ ಬಯಕೆ ಆಗ್ತಾವಂತ್ರಿ. ಒಬ್ಬರು ಮಾವಿನ ಹಣ್ಣು ತಿನ್ಬೇಕು ಅನ್ನಿಸ್ತೈತಿ, ಸುಮ್ಮನೆ ಕಾಕವಾಡಬ್ಬ ಏನೇನರಿ. ಒಬ್ಬಕ್ಕೀಗ ಗಂಡನ ಬೆರಳು ಕಡಿಬೇಕನ್ಸುತ್ತೆ. ಎಂತ ಇಲ್ಲ ಕಿವಿ ಕತ್ತರಿಸ್ಬೇಕನ್ಸುತ್ತ. ಅದ ಮಣ್ಣು ತಿನ್ಬೇಕನ್ನಿಸ್ತೈತ್ರಿ. ಒಬ್ಬೊಬ್ಬ ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಮಣ್ಣು ತಿಂತಾರ್ರಿ. ಹಂಗಾಗಿ ಕೃಷ್ಣಗೆ ಹೇಳಿದ್ಲಂತ, ನನಗೆ ನೀನು ಒಂದು ಚಕ್ರವ್ಯೂಹದಲ್ಲಿ ಪ್ರವೇಶ ಆಗೋದು ಮತ್ತು ಹೊರಗೆ ಬರೋದನ್ನು ತಿಳಿಸ್ಕೊಡು ಅಂತ ಹೇಳ್ತಾನೆ. ಹೋಗಯ್ಯವ್ವ ಬ್ಯಾಡ್ ತಗೋ ಮನೆಗೆ ಹೋಗಿ ಹೇಳ್ತಾನೆ ಕೂಡ ಕೃಷ್ಣಗರ ಪಾಪ ನನ್ನಂಗೆ ಇದ್ದ ಅಂತ್ರಿ. ಕೃಷ್ಣ ಎಲ್ಲರೂ ಹೇಳಂಕೋ ಹೇಳಕ್ಕ ನಿಂತ್ಬಿಟ್ಟಿದ್ದ. ಎಲ್ಲೇ ಇಲ್ಲೇ ಅಂತಿದ್ದೇ ಅಲ್ಲ ಅಂತ ಹೇಳಕ್ಕೆ ಶುರು ಮಾಡೇ ಬಿಟ್ಟ ಅಂತ. ಅದು ಚಕ್ರವ್ಯೂಹದಲ್ಲಿ ಹೇಗೆ ಆ ಸೈನಿಕರನ್ನು, ರಥಿಕರನ್ನು, ಮಹಾರಥಿಕರನ್ನು ಹ್ಯಾಂಗೆ ಮಾಡ್ಬೇಕನ್ನೋದೆಲ್ಲ ಹೇಳ್ಕೊಂತಿರ್ತಾನೆ ರೀ. ಅದು ಪ್ರವೇಶ ಆಗೋದನ್ನು ಹೇಳ್ತಾನೆ, ನೋಡ್ತಾನೆ. ಅದಕ್ಕೆ ನಿದ್ದೆ ಹತ್ತಿಬಿಟ್ಟಿರ್ತೈತಿ. ನಿದ್ದೆ ಹತ್ತಿದ್ದವ್ರ ಮುಂದೆ ಏನು ಹೇಳೋದು ಅಂಥೇಳಿ ಪ್ರವೇಶ ಆಗೋದನ್ನು ಹೇಳ್ತಾನೆ, ಆದರೆ ಹೊರಗೆ ಬರೋದನ್ನು ಹೇಳಂಗಿಲ್ಲ. ನಾವು ಅಷ್ಟೇ ರೀ. ಈ ಜಗತ್ತಿನಲ್ಲಿ ನಮಗೂ ಭಗವಂತ ಹ್ಯಾಂಗೆ ಬರುವುದು ಅನ್ನೋದು ನಮಗೆ ಗೊತ್ತದ ರೀ. ಎಷ್ಟು ಪಟಾಪಟ ಬರ್ತೇವೆ, ಹೋಗೋದು ಗೊತ್ತಿಲ್ಲ ನೋಡ್ರಿ. ಹ್ಯಾಂಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಜಗತ್ತು ಬಿಡೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಜಗತ್ತನ್ನು ಬಿಡಬೇಕು, ಹೇಗೆ ಬಿಡಬೇಕಂತ ತಿಳ್ಕೊಬೇಕಂತ ಹೇಳಿದರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ ರೀ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರಿ. ಈಗ ಮಕ್ಕಳು ಹೇಳ್ತಿರ್ತಾವ್ರಿ, ಭಾಳ ಕಷ್ಟದ ರೀ. ಮಲಮೂತ್ರದಲ್ಲಿ ಸೈಡ್ ಕೂಡ್ಬೇಕ್ರಿ, ಅದು ಸಹಿತ ಡ್ರೈನೇಜ್ ರೀ. ತಾಯಿ ಗರ್ಭ ಅಂತ ಹೇಳಿದ್ರೆ ಅತೀ ನರಕಕ್ಕಿಂತ ಕೆಟ್ಟದ್ದು ರೀ. ಅದು ಸಹಿತ 9 ತಿಂಗಳ 9 ದಿನ ಕೊಡ್ಬೇಕ್ರಿ. ಈಗ ನಾವು ಕುಂತೇವೆ 4 ಗಂಟೆಲಿಂದ 7 ಗಂಟೆ ಆಗಾಗ ಬಂತು ರೀ. ಯಾವಾಗ ಎಲ್ಲ ಹಾಂ, ಅದಕ್ಕಾಗಿ ಹೇಳ್ತಾರೆ ಈ ಜೀವನ ಭಾಳ ಸದುಪಯೋಗ ಪಡ್ಕೋಬೇಕ್ರಿ. ಇದು ಒಂದು ಮನುಷ್ಯ ಜನ್ಮ ಸಿಗ್ತೈತಲ್ಲ, ಇದು ಮುಕ್ತಿಕಾ ದ್ವಾರ ಅಂತ ಹೇಳ್ತಾರೆ ರೀ. ಮುಕ್ತನಾಗಲಿಕ್ಕೆ ಇದು ಮಹಾದ್ವಾರ ರೀ. ಇದು ಭಾಳ ಕಠಿಣದಿಂದ ಸಿಕ್ಕಿದೆ. ಅದಕ್ಕಾಗಿ ತಾಯಿ ಗರ್ಭದಲ್ಲಿ ಬಂದಾಗಲೇ ಆ ಕಪಿಲ ಮಹರ್ಷಿ ಇರ್ತಾನೆ ರೀ, ದೇವಹೂತಿ ಕಧರ್ಮ ಇರ್ಬೇಕ್ರಿ. ಅವ್ರಿಗೆ ಆ ಅಪ್ಪನಿಂದ ಅದು ಎಲ್ಲ ವಿದ್ಯೆ ತಗೋತೈತಿ. ಅಪ್ಪ ಆ ಮಗು ಹುಟ್ಟೋಕ್ಕಿಂತ ಮೊದಲನ ಅರಣ್ಯಕ್ಕೆ ಹೋಗ್ಬಿಡ್ತಾನೆ. ಇನ್ಮೇಲೆ ನಿದ್ದೆ ಆಗಂಗಿಲ್ಲಪ್ಪ, ಇದು ಮಗು ಬಂದರೆ ಭಾಳ ತ್ರಾಸ ಐತೆ ಅನ್ನೋದು ಗೊತ್ತಾಗ್ತೈತಿ. ಅವಾಗ ಆ ಕಪಿಲ ತಾಯಿಗೆ ದೇವಹೂತಿಗೆ ಇದನ್ನು ಪ್ರವಚನ ಮಾಡಿದ್ದದ ರೀ. ಭಾಗವತದ 3ಯ ಸ್ಕಂದ ನೋಡ್ರಿ. ನೀವು ಪ್ರೆಗ್ನೆಂಟ್ ಇದ್ದಾಗ ಭಾಗವತ ಓದಬೇಕು, ಭಗವದ್ಗೀತಾ ಓದಬೇಕು.
ಪೂರ್ಣ ಓದೋಕ್ಕಾಗಲಿಲ್ಲ ಅಂದರೂ ಸಹಿತ ಭಗವದ್ಗೀತೆ 12ನೇ ಅಧ್ಯಾಯ ಮಾತ್ರ ಓದಬೇಕ್ರಿ. 12ನೇ ಅಧ್ಯಾಯ ಓದಿದರೆ ಆ ಮಗು ಜೀವನ್ಮುಕ್ತನ ಲಕ್ಷಣದಿಂದ ಹುಡ್ತಾನ್ರಿ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಮೇ ಪ್ರಿಯ. ಭಾಳ ಚಂದದಾವ್ರಿ. ಇಡೀ 12ನೇ ಅಧ್ಯಾಯನೂ ಸಹಿತ ಓದೋಕ್ಕಾಗಲಿಲ್ಲ ಅಂದರೂ ಸಹಿತ 12ನೇ ಅಧ್ಯಾಯದ 13ನೇ ಶ್ಲೋಕದಿಂದ 20ನೇ ಶ್ಲೋಕ ಮಾತ್ರ ನಿತ್ಯವೂ ಓದ್ರಿ. ನಿಮ್ಮ ಮಗು ಉತ್ತಮವಾದ ಮಗು ಹುಟ್ಟಲಿ, ಆ ಮಗು ಉತ್ತಮವಾದ ಮುಹೂರ್ತದಲ್ಲಿ ಹುಟ್ಟಲಿ. ದಿನಾಲೂ ಸಹಿತ ಆ ಮಗುವಿಗೂ ಮತ್ತು ನೀವು ರೀ ಸೂರ್ಯ ದರ್ಶನ ಮಾಡಬೇಕು, ಪೂರ್ಣ ಚಂದ್ರನ ದರ್ಶನ ಮಾಡಬೇಕು. ಆ ಸೂರ್ಯನಿಗೆ ಹೇಳಬೇಕು, ಜಗತ್ತಿಗೆ ನೀನು ಹ್ಯಾಂಗೆ ಕಲ್ಯಾಣ ಮಾಡಿಯಲ್ಲ, ಜಗತ್ತಿಗೆ ನೀವು ಒಬ್ಬನೇ ಆದರೂ ಸಹಿತ ಇಷ್ಟು ಮಂದಿಗೆಲ್ಲ ಅನ್ನಪಾನಾದಿಗಳನ್ನು ಕೊಡ್ತೀಯಲ್ಲ, ನಿನ್ನಂಥ ಮಗನು ಹುಟ್ಟಲಿ, 1000 ಜನರಿಗೆ ಅನ್ನ ಕೊಡುವಂಥ ಮಗ ಹುಟ್ಟಲಿ. ನನ್ನ ಮಗನ ಕೀರ್ತಿ ನಿನ್ನಂತೆ ಶಾಶ್ವತವಾಗಿರುವಂತೆ ಇರಲಿ. ತಾಯಿಯ ಬಯಕೆ ಇಂಥದಿರ್ಬೇಕ್ರಿ. ಅದಕ್ಕಾಗಿ ಆ ಮಗುವಿಗೆ ಹೇಳಬೇಕು, ಮಗು ಮಲ್ಕೊಂಡಿದ್ರೆ ಹೇಳು, ಸೂರ್ಯನಿಗೆ ನೋಡು ಅನ್ಬೇಕು. ಅದಕ್ಕಾಗಿ ಸೂರ್ಯಕಿರಣ ಹೊಟ್ಟೆ ಮೇಲೆ ಬಿದ್ದರೂ ಸಹಿತ ಚಲೋ ಅಂತಾರ್ರಿ. ಆ ಮಗು ಎಲ್ಲ ನೋಡ್ತೈತೆ, ಅದು ಬೆಳಕಿರ್ತೈತ್ರಿ ಹೊಟ್ಯಾಗ. ಅದಕ್ಕಾಗಿ ಸಮುದ್ರದ ಕಡೆ ಹೋಗಿನೂ ಮಲ್ಕೋತಾರ್ರಿ ಅವ್ರು ಫಾರಿನರ್ಸ್. ಎದಕ್ಕಂದ್ರೆ ಆ ಸೂರ್ಯಕಿರಣ ಆ ಹೊಟ್ಟೆ ಮೇಲೆ ಬಿದ್ದರೆ ಡಿ ವಿಟ್ಯಾಮಿನ್ ಹೆಚ್ಚಿರ್ತೈತಿ. ಆ ಮಗು ಹುಟ್ಟೋಕ್ಕಿಂತ ಮೊದಲನೇ ಕಾಮನಿ ಆಗಂಗಿಲ್ಲ ರೀ. ಆ ಮಗುವಿನ ಇದು ಎಲಬುಗಳೆಲ್ಲ ಗಟ್ಟಿ ಆಗ್ತಾವೆ. ನಾವು ಬರೀ ಒಂದು ಸ್ವಲ್ಪ ಬಿಸಿಲಿನಾಗೂ ಅಡ್ಡಾಡ್ಬೇಕ್ರಿ. ನಮ್ಮ ಬ್ರಹ್ಮರಂಧ್ರಕ್ಕೆ ಬಿಸಿಲು ತಾಗಬೇಕ್ರಿ. ಬಿಸಿಲಿನಿಂದಲೇ ಚಲೋ ರೀ. ಎಷ್ಟು ಬಿಸಿಲಿನಲ್ಲಿ ನಡೆದಾಡ್ತೀರಿ, ಬಿಸಿಲಿನಲ್ಲಿ ಕೂಡ್ತೀರಿ, ನಿಮ್ಮ ಮಗು ಅಷ್ಟು ಸ್ಟ್ರಾಂಗ್ ಆಗ್ತೈತ್ರಿ. ಮತ್ತು ಬರಿಗಾಲದಿಂದ ಹುಲ್ಲಿನಲ್ಲಿಯೂ ಕೂಡ ನಡೆದರೂ ಸಹಿತ ಆ ಮಗುವಿನ ದೃಷ್ಟಿ ತೇಜ್ ಆಗ್ತೈತಂತೆ. ಅದಕ್ಕಾಗಿ ಇದು ಒಂದು 9 ತಿಂಗಳ 9 ದಿನ ಏನದಲ್ರಿ, ಇದು ಅತ್ಯಂತಿಕ ಮಹತ್ವವಾಗಿರುವಂತಹ ದಿನ. ಈ ದಿನಗಳಲ್ಲಿ ಉತ್ತಮವಾದದ್ದನ್ನು ಮಾಡಿರಿ, ಉತ್ತಮ ಜನರ ಒಡನಾಟನಲ್ಲಿರ್ರಿ. ನಮಗೆ ಅವರ ಸಾನ್ನಿಧ್ಯದಿಂದ ನನಗೆ ಆನಂದ ಉಂಟಾಗಬೇಕ್ರಿ. ಅದಕ್ಕಾಗಿ ಇಂಥದ್ದು ಕೇಳಕ್ಕೆ ಹೋಗಬೇಡ್ರಿ, ಪೇಪರ್ ಅಂತ ಓದಕ್ಕೆ ಹೋಗಬೇಡ್ರಿ. ಎದಕ್ಕಂತ ಹೇಳಿದರೆ ಮನಸ್ಸಿನಲ್ಲಿ ಯಾವ ಭಾವನೆ ಬರ್ತೈತಲ್ಲ, ಆ ಭಾವನೆ ತಕ್ಕಂತೆ ಅದು ಎಲ್ಲ ಇದು ರೆಡಿ ಆಗ್ತಿರ್ತೈತ್ರಿ. ಅದಕ್ಕಾಗಿ ತಾಯಿಯ ಪಾತ್ರ ಈಗ ಭಾಳ ಅದ ರೀ. ಅದಕ್ಕಾಗಿ ತಾಯಿಯೇ ಮೊದಲನೇ ಗುರು, ಮನೆ ಮೊದಲನೇ ಪಾಠಶಾಲೆ. ಆದರೂ ನೀವೆಲ್ಲರೂ ಶಾಣ್ಯಾರ ಇದ್ದೀರಿ. ಇಷ್ಟು ಮಂದಿ ಚಲೋ ಮಂದಿಗೆ ನೋಡ್ತೀರಿ. ಅಮ್ಮಾರ ಎಷ್ಟು ಚಲೋ ಅದ, ಆ ಅಮ್ಮ ಇನ್ನೂ ಚಲೋ ಅದ. ಇಲ್ಲೇ ನೋಡಿದ್ರು ಚಲೋ, ಇಲ್ಲೇ ನೋಡಿ ಇಂಥ ಪುಣ್ಯ ಮತ್ತೊಬ್ಬರಿಗೆ ಸಿಗಂಗಿಲ್ಲ ರೀ. ಲಕ್ಕಿ ಅದಿರಿ ನೀವು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಆ ಮಗು ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಶ್ರೇಷ್ಠವಾದ ಕಾರ್ಯಕ್ಕೆ ಬಂದಿರಬೇಕ್ರಿ. ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಪರಿಜನರು ಇದ್ದಿದ್ದೇ ಆದರೆ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಉಂಟಾಗುತ್ತದೆ. ಆದರೂ ಸಹಿತ ಗರ್ಭ ಸಂಸ್ಕಾರ ಇದು ಅತಿ ಉತ್ತಮವಾದ ಒಂದು ಇದಿರಿ. ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರ ಮನೆಗೆ ಕರೆದು, ಭಾಳ ಮಂದಿ ಕರೀಲಿಲ್ಲ ಅಂದರೂ ಅಷ್ಟೇ ಹೋತ್ರಿ. ಅದಕ್ಕೆ ಇನ್ನೂ ಭಾಳ ಅದಾವ್ರಿ. ಕೃಷ್ಣನ ದಶಮಸ್ಕಂದ ಓದಬೇಕಂತ ಹೇಳ್ತಾರೆ. ದಶಮಸ್ಕಂದದಲ್ಲಿ ಅವನ ಬಾಲಲೀಲೆಗಳನ್ನೆಲ್ಲ ಓದಿದ್ದೇ ಆದರೆ ಆ ಮಗುನೂ ಸಹಿತ ಅಷ್ಟು ತುಂಟತನದಿಂದ ಬರ್ತೈತೆ. ಅದಕ್ಕಾಗಿ ಕೃಷ್ಣನ ಪೂರ್ಣ ಇದು ಏನ್ರಿ ಕಥಾ ಅಂತ ಹೇಳಿದರೆ ಇದು ಭಾಗವತದ ದಶಮಸ್ಕಂದ ಓದ್ರಿ. ಭಗವದ್ಗೀತೆ 12ನೇ ಅಧ್ಯಾಯ ಓದ್ರಿ. ಪೂರಾ ಓದಿದ್ರೆ ತಪ್ಪಿಲ್ಲ. ಅದು ಟೈಮ್ ಇಲ್ಲ ಅಂದ್ರೆ ತ್ರಾಸಪಟ್ಟು ಏನೂ ಮಾಡಬಾರ್ದು ನೋಡಿರಿ. ಕಷ್ಟಪಟ್ಟು ಏನೂ ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಇಷ್ಟದಿಂದ ಮಾಡಿ. ಅದಕ್ಕಾಗಿ ಎಲ್ಲರೂ ನಂದು ಕ್ಲಾಸ್ ಇದ್ದರೂ ಬರ್ರಿ. ದಿನಾಲು ಯೂಟ್ಯೂಬ್ನಾಗ ವಿಜಯ ಬದ್ದಿ ಅಂತ ಐತಲ್ಲ, ಅದು ದಿನಾ ಕೇಳ್ರಿ. ಇವ್ರದ್ದು ಚಲೋ ಅದಾವ್ರಿ, ಹಾಡು ಎಷ್ಟು ಚಲೋ ಅದಾವೆ. ಅವು ಹಾಡನ್ನು ಕೇಳ್ರಿ. ಜೀವನದಲ್ಲಿ ಮೊಬೈಲ್ ಬಂದೈತ್ರಿ ಈಗ, ಇದರ ಸದುಪಯೋಗ ಪಡಿಸ್ಕೋರಿ. ಒಳ್ಳೆಯದನ್ನು ಆರಿಸ್ರಿ, ಒಳ್ಳೆಯದಲ್ಲೇ ನಡೀರಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ. ಹರಿವ